ನಮಸ್ತೆ, ಎಜೆ ನ್ಯೂಸ್ಗೆ ಸ್ವಾಗತ. ಹುಲಿಯಾರು ಜಾಮಿಯಾ ಮಸೀದಿಗೆ ಸೇರಿದ 1 ಎಕರೆ 20 ಗುಂಟೆ ಜಮೀನು ಮರಳಿ ವಕ್ಫ್ ಮಂಡಳಿಯ ಸುಪರ್ದಿಗೆ. ಚಿಕ್ಕನಾಯಕನಹಳ್ಳಿ ತಾಲೂಕು ಹುಲಿಯಾರು ಹೋಬಳಿ ಬೆಳ್ಳಾರ ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್ 230 ವಿಸ್ತೀರ್ಣ 1 ಎಕರೆ 20 ಗುಂಟೆ ಜಮೀನು ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಗೆ ಸೇರಿದ ವಕ್ಫ್ ಆಸ್ತಿಯಾಗಿದ್ದು, ಇದು ಕರ್ನಾಟಕ ರಾಜ್ಯ ಪತ್ರದಲ್ಲಿ ನೋಂದಾಯಿತ ವಕ್ಫ್ ಆಸ್ತಿಯಾಗಿರುತ್ತೆ. ಹುಲಿಯಾರು ಗ್ರಾಮ ಜಾಮಿಯಾ ಮಸೀದಿಗೆ ಸೇರಿದ ಬೆಳ್ಳಾರ ಗ್ರಾಮದ ಸರ್ವೆ ನಂಬರ್ 230 ವಿಸ್ತೀರ್ಣ 1 ಎಕರೆ 20 ಗುಂಟೆ ಜಾಗವನ್ನು ಮುಸ್ಲಿಂ ಜನಾಂಗದ ಉರ್ದು ಶಾಲೆಯ ಮಕ್ಕಳ ಜೀರ್ಣೋದ್ಧಾರಕ್ಕಾಗಿ ಆದೇಶ ಸಂಖ್ಯೆ 82/46/47 ದಿನಾಂಕ 8/12/1946ರಂತೆ ಮಂಜೂರು ಮಾಡಿರುತ್ತಾರೆ. ಇದನ್ನ ಅಂದಿನ ಜಾಮಿಯಾ ಮಸೀದಿಯ ಕಾರ್ಯಕಾರಿ ಸಮಿತಿಯ ಮಾಜಿ ಅಧ್ಯಕ್ಷರು ಈ ವಕ್ಫ್ ಆಸ್ತಿಯನ್ನು ಅಕ್ರಮವಾಗಿ ತನ್ನ ಹೆಸರಿಗೆ ವರ್ಗಾಯಿಸಿಕೊಂಡು ಮಾರಾಟ ಮಾಡಿರುತ್ತಾನೆ. ಇದನ್ನ ವಿಚಾರಣಾಧಿಕಾರಿಗಳು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿ ಬೆಂಗಳೂರು ಅವರಲ್ಲಿ ವಕ್ಫ್ ಕಾಯ್ದೆ 1995 ಹಾಗೂ ತಿದ್ದುಪಡಿ ಕಾಯ್ದೆ 2013 ಸೆಕ್ಷನ್ 52ರಂತೆ ಪ್ರಕರಣ ದಾಖಲಿಸಿ ಇತ್ಯರ್ಥಪಡಿಸಿರುತ್ತಾರೆ. ವಕ್ಫ್ ಆಸ್ತಿಯನ್ನು ವಾಪಸ್ ಪಡೆಯುವ ಬಗ್ಗೆ ಕರ್ನಾಟಕ ವಕ್ಫ್ ನಿಯಮ 2017ರ ನಿಯಮ 65ರ ಅಡಿಯಲ್ಲಿ ನಮೂನೆ ಸಂಖ್ಯೆ 62ರ ಮತ್ತು ಕರ್ನಾಟಕ ವಕ್ಫ್ ನಿಯಮ 2017ರ ನಿಯಮ 65ರ ಅಡಿಯಲ್ಲಿ ನಮೂನೆ ಸಂಖ್ಯೆ 61ರಂತೆ ಜಿಲ್ಲಾಧಿಕಾರಿಗಳು ತುಮಕೂರು ಅವರಲ್ಲಿ ವಕ್ಫ್ ಮಂಡಳಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಕೋರಲಾಗಿ ಜಿಲ್ಲಾಧಿಕಾರಿಗಳು ತುಮಕೂರು ಅವರು ತಹಶೀಲ್ದಾರ್ ಚಿಕ್ಕನಾಯಕನಹಳ್ಳಿ ಅವರಿಗೆ ವಕ್ಫ್ ಆಸ್ತಿಯನ್ನು ವಾಪಸ್ ಪಡೆಯಲು ಸೂಕ್ತ ನಿರ್ದೇಶನ ನೀಡಿದ್ದಾರೆ. ಇದರ ಅನ್ವಯ ಸೂಕ್ತ ಪೊಲೀಸ್ ಬಂದೋಬಸ್ತ್ನೊಂದಿಗೆ ತಾಲೂಕು ಸರ್ವೆ ಅಧಿಕಾರಿಗಳೊಂದಿಗೆ ಸರ್ವೆ ಮಾಡಿಸಿ ವಕ್ಫ್ ಆಸ್ತಿಯನ್ನು ಮರಳಿ ವಕ್ಫ್ ಮಂಡಳಿಯ ಸುಪರ್ದಿಗೆ ವಾಪಸ್ ಪಡೆಯಲಾಗಿರುತ್ತೆ ಹಾಗೂ ಜಿಲ್ಲಾ ವಕ್ಫ್ ಅಧಿಕಾರಿಗಳು ಆದ ನವೀದ್ ಪಾಷಾ ಅವರಿಗೆ ಹಸ್ತಾಂತರಿಸಿದ್ದಾರೆ. ನಾನು ಜಿಲ್ಲಾ ವಕ್ಫ್ ಅಧಿಕಾರಿ ತುಮಕೂರು. ಇವತ್ತು ಒಂದು ಸೋದಿನ ಅಂತ ಹೇಳ್ಬೋದು. ಯಾಕೆಂದರೆ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯಲ್ಲಿ ನೋಂದಣಿಯಾಗಿರುವಂತಹ ಸರ್ವೆ ನಂಬರ್ 230 1 ಎಕರೆ 20 ಗುಂಟೆ ಖಾಸಗಿ ಮುತುವಲ್ಲಿ ಜಾಮಿಯಾ ಮಸೀದಿಯ ಮುತುವಲ್ಲಿ ಅಕ್ರಮವಾಗಿ ಒತ್ತುವರಿ ಮಾಡಿ ಮಾರಾಟ ಮಾಡಿರ್ತಾನೆ. ತದನಂತರ ವಕ್ಫ್ ಕಾಯ್ದೆ ಅಡಿಯಲ್ಲಿ ಇದನ್ನು ಸೆಕ್ಷನ್ 52 ಅಡಿಯಲ್ಲಿ ಪ್ರಕರಣ ದಾಖಲಿಸಿರ್ತೀವಿ. ಪ್ರಕರಣ ಇತ್ಯರ್ಥ ಆದಮೇಲೆ ಮಾನ್ಯ ಜಿಲ್ಲಾಧಿಕಾರಿಗಳು ಅವರಿಗೆ ಈ ಪ್ರಕರಣದ ಇತ್ಯರ್ಥ ಆಗಿರುವಂಥದ್ದನ್ನು ಒತ್ತುವರಿ ತೆರವುಗೊಳಿಸಿ ನಮ್ಮ ಹ್ಯಾಂಡ್ಓವರ್ನ ನಮ್ಮ ವಶಕ್ಕೆ ಕೊಡಲು ಮಾನ್ಯ ಜಿಲ್ಲಾಧಿಕಾರಿಗಳಾದಂಥ ಪಾಟೀಲ್ ಸಾಹೇಬರು ಆದೇಶ ಮಾಡಿರ್ತಾರೆ. ತದನಂತರ ಈಗ ಪ್ರಸ್ತುತ ಬಂದಿರುವಂತಹ DC ಮೇಡಮ್ ಅವರು ಒಂದು ಪತ್ರ ಬರೆದು ತಹಸೀಲ್ದಾರ್ ಅವರಿಗೆ ಕೂಡಲೇ ಇದನ್ನು ಮಸೀದಿಯವರಿಗೆ ಕಬ್ಜೆಗೆ ಕೊಡಬೇಕು ಅಂತ ಪತ್ರ ವ್ಯವಹಾರ ಮಾಡಿರ್ತಾರೆ. ತದನಂತರ ಇವತ್ತು ತಾಲೂಕು ಸರ್ವೇರು ಮತ್ತು RI ಮತ್ತು ಪೊಲೀಸ್ ಸಿಬ್ಬಂದಿಗಳೊಂದಿಗೆ ನಾವು ಬಂದು ಇವತ್ತು 1 ಎಕರೆ 20 ಗುಂಟೆ ಏನಿತ್ತು ಇದು ವಕ್ಫ್ ಆಸ್ತಿಯನ್ನು ನಮ್ಮ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯ ಸುಪರ್ದಿಗೆ ಪಡ್ಕೊಂಡಿರ್ತೀವಿ. ಅದರಿಂದ ಇವತ್ತು ಒಂದು ಒಳ್ಳೆಯ ಸುದಿನ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಜಿಲ್ಲಾ ವಕ್ಫ್ ಸಲಹಾ ಸಮಿತಿಯ ಅಧ್ಯಕ್ಷರು ಆದ ಮಹಮ್ಮದ್ ಅಫ್ರೋಜ್ ಅಹಮದ್, ಉಪಾಧ್ಯಕ್ಷರು ಆದ ಹಮೀದ್ ಪಾಷಾ, ಶಬೀರ್ ಅಹಮದ್, ಹಫೀಜುಲ್ಲಾ ಖಾನ್, ಸದಸ್ಯರು ಆದ ಜಬೀಉಲ್ಲಾ, ಅಮೀಮ್ ಅಹಮದ್, ನೂರ್ ಮೊಹಮ್ಮದ್, ಜಾಮಿಯಾ ಮಸೀದಿಯ ಅಧ್ಯಕ್ಷರು ಆದ ಆರಿಫ್ ಉಲ್ಲಾ ಖಾನ್, ಉಪಾಧ್ಯಕ್ಷರು ಆದ ಸಾದತ್ ಶರೀಫ್ ಸಲೀಂ ಮತ್ತಿತರರು ಉಪಸ್ಥಿತರಿದ್ದರು. ಮೊಹಮ್ಮದ್ ಶಾಹಿಕ್, ಎಜೆ ನ್ಯೂಸ್ ರಿಪೋರ್ಟರ್. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.